ಅಯ್ಯೋ ಯಾರಿಗೆ ಹೇಳ್ಕೊಳ್ಳೋದು ದೇವಿ ನನ್ನ ಕಷ್ಟವ ಹೇಳಿ. ನಾನು ನಿಮ್ಮನೆಯ ನಂಬಿಟ್ಟು ಬಂದೀವ್ನಿ. ಏನಾರುವೆ ದಾರಿ ತೋರಿಸಿ. ನನಗೆ ನಂಬ್ದವ್ರೆಲ್ಲವ ಬರೀ ಮೋಸನೇ ಮಾಡ್ತಾ ಕೂತವ್ರೆ. ನಿಮಗೆ ಗೊತ್ತು, ಎಲ್ಲ ಗೊತ್ತು, ಎಲ್ಲರೂ ಹೇಳಿರಿ ಮದುವೆ ಆಯ್ತೀನಿ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ಟ. ಅದು ಅದನ್ನೇ ಏನೋ ಬಸ್ಸಿ ಬೇರೆ ಹಾಕಿದ್ದೆ. ನಮ್ಮವ್ವ ಏನೇನೋ ಕೊಟ್ಬಿಟ್ಲು, ಏನೋ ಮಾಡೋಕ್ಕೋಗಿ ಇನ್ನೇನೋ ಹಾಕೋಯ್ತಾ ಮುಗಿನೂ ಇದ್ದಂಗಾಯ್ತು. ನಾನು ಅವನ ಮೇಲೆ ಜೀವನೇ ಮುಡಿಕಾ ಕೂತೀವ್ರಿ. ಹೆಂಗೆ ಮಾಡಿದ್ರು ನನ್ನ ಕಡೆಗೆ ಬರ್ತಾ ಇಲ್ಲ. ನನಗೆ ಏನು ಮಾಡನೆ ಎತ್ತಾಗತ್ತ ಹೊಡೆದಾಟನೆ ಹೇಳಿ ನನ್ನ ಕಡೆಗೆ ಬರ್ತಾ ಇಲ್ಲ. ಏನು ಮಾಡೋದು? ಅದಕ್ಕೆ ನಾನು ತಾಳು ಅಮ್ಮನಾರು ದೇವಿನಾರು ಬಿಟ್ಟು ಕೇಳ್ಕೊ ಬರೋದ. ಏನಾರು ಕೊನೆಗೆ ದೇವಿನಾರು ನನ್ನ ಕೈ ಹಿಡ್ದಾಳು ಅಂದ್ಬಿಟ್ಟು ನಿಂತಕ್ಕೆ ಬಂದೀನಿ ಕಂತಾಯಿ. ಏನಾರು ಮಾಡಿ ನನ್ನ ಜೊತೆ ಸೇರಿಸ್ಬಿಡು ಅವನ ಮೇಲೆ ಭಾರಿ ಜೀವ ಇಟ್ಕೊಂಡೀನಿ. ಅವನಿಲ್ಲ ಅಂದರೆ ನಾನು ಬದುಕಕ್ಕಿಲ್ಲ ಕಂತಾಯಿ. ನಾನು ಬದುಕಕ್ಕಿಲ್ಲ ಅವನಿಲ್ಲ ಅಂದರೆ. ನಿಂದ ಅಮ್ಮಯ್ಯ ಅವ್ನು ಹಿಂಗಾರು ಮಾಡಿ ನನ್ನ ಹತ್ರ ಸೇರಿಸ್ಕೊಟ್ಬಿಡು. ಏನಾರು ಆದರೂ ಸಿಕ್ಕಿಲ್ಲ. ಏನಾರು ಆಗಲಿ, ನೀನು ಏನೇ ಹೇಳಿದ್ರು ನಾನು ಮಾಡ್ತೀನಿ. ಅವನು ಮಾತ್ರ ನನ್ನ ಮದುವೆ ಆಗ ಮಾಡುತ್ತಾಯಿ. ನನಗೆ ಆಯ್ತಾ ಇಲ್ಲ. ದಿನ ಹಗಲು ರಾತ್ರಿ ಅಂತನೇ ಅವನ ಬಗ್ಗೆ ಯೋಚನೆ ಮಾಡಿ ನನಗಂತೂ ಸಾಕಾಗಿ ಹೋಗದೆ. ಅವನು ನನ್ನ ಮದುವೆ ಆಯ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದ. ಆದರೆ ಈಗ ಇಲ್ಲ, ನನ್ನ ಮದುವೆ ಆಯ್ಕಿಲ್ಲ, ನನ್ನ ಹೆಂಡತಿ ಅವಳೆ ಹಂಗವಳೆ ಹಿಂಗವಳೆ ಅಂತ ಏನೇನೋ ನಾಟಕ ಆಡ್ಕೊಂಡು ಕತೆ ಆಡ್ಕೊಂಡು ಕೂತವನೆ. ನನಗೆ ಮೋಸ ಮಾಡ್ತಾನೆ ಕಂತ. ಏನಾರು ಆಗಲಿ ನನಗೆ ದಾರಿ ತೋರಿ. ನಿಮ್ಮನ್ನೇ ನೆನ್ಕೊಬಂತೀನಿ. ಕಷ್ಟ ಆದಾಗಲೆಲ್ಲ ನಿಮ್ಮನ್ನೇ ನೆನ್ಕೊಬತ್ತೀನಿ. ಈ ಸಲ ಮಾತ್ರ ನನ್ನ ಕೈ ಬಿಡಬೇಡಿ. ಅವನಂದ್ರೆ ನನಗೆ ಪ್ರಾಣ. ಅವನು ನನಗೆ ಮಾತಾಡ್ಸಿದ್ರು ಮೇಲ್ ಬಿದ್ದು ಮಾತಾಡ್ಸಿದ್ರು ತಿರುಗು ನೋಡೋಕ್ಕಿಲ್ಲ. ಮೊದಲು ನನ್ನ ಜೊತೆಗೆ ಇದ್ದ, ಚೆನ್ನಾಗೇ ಇದ್ದ. ಯಾರು ಏನು ಮಾಡಿಸಿದ್ರು, ಮಾಟ ಮಂತ್ರ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ನನ್ನ ಬುಟ್ಟಿ ಒಯ್ತಾನೆ ಇದ್ದಿದ್ದಿಲ್ಲ. ನನ್ನ ಜೊತೆಗೆ ಇದ್ದ. ಇತ್ತೀಚೆಗೆ ಏನಾಯ್ತೋ ಏನೋ ಕಾಣಯ್ಯ ಆಯ್ಕಿಲ್ಲ. ನನಗೆ ಆಯ್ತಾ ಇಲ್ಲ. ಭಾರಿಯ ಬೇಜಾರಾಗ್ಬಿಟ್ಟದೆ. ಏನು ಮಾಡನೆ ನಾನು? ಏನು ಮಾಡನೆ ತಾಯಿ? ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ. ಎತ್ತಾಗ ಏನು ಮಾಡೋದು ಅಂತ ಒಂದು ಗೊತ್ತಾಯ್ತಲ್ಲ ತಾಯಿ. ನೀನೇ ಏನಾರುವೆ ನನಗೇನಾರು ಮಾಡಬೇಕು ನೀನು. ನನಗೆ ಸಾಕಾಗೋಗ್ಬಿಟ್ಟದೆ. ಅವನಿಲ್ಲ ಅಂದರೆ ನಾನು ಬದುಕಕ್ಕಿಲ್ಲ. ನೀನೇ ಏನಾರು ಮಾಡುವ ತಾಯಿ, ಏನಾರು ಮಾಡು. ನನಗೆ ಸಿಗ್ತಾನೆ ತಾನೆ ರಮೇಶ? ಈಗಲಾರುವೆ ನಂಗೆ ಸಿಗ್ತಾನೆ ತಾನೆ ರಮೇಶ? ನಂಗೆ ದೊರಕಿಸ್ಕೊಡ್ತಿದ್ದಿ ತಾನೆ ಅವನ್ನ? ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ಅಂತ ಹೇಳೋದು ಬದಲು ಏನಾರುವೆ ಒಂದೇನಾರುವೆ ನನ್ನ ಏನೋ ಬತ್ತ ಬೇಕಾದ್ರೆ ಕಚ್ಚಿಸ್ಬಿಟ್ಟು ಇಲ್ಲೇ ಸಾಯಿಸಾಕ್ಬಿಡು, ಇಲ್ಲೇ ಬೇಕಾದ್ರೆ ಊತಾಕ್ಬಿಡು. ನಾನು ಬದುಕಕ್ಕಿಲ್ಲ. ಅವನಿಲ್ಲ ಅಂದರೆ ನಾನು ಬದುಕಕ್ಕಿಲ್ಲ. ಅಲ್ಲಕ್ಕಂದೇವಿ, ನಿನ್ನೆ ನಂಬ್ಕೊ ಬಂದೀವಿ. ನನ್ನ ಮಗಳು ನಿನ್ನ ಮುಂದೆ ಇಷ್ಟು ಗೋಳಾಡ್ತಾವಳೆ. ಒಂದು ಚೂರಾರು ಕರಡೆ ಬೇಡವಾ? ನನ್ನ ಮಗಳು ನಿನ್ನ ಮಗಳು ಅನ್ನಂಗೆ ಅಲ್ವಾ ತಾಯಿ? ಏನಾರು ಮಾಡವ. ನಾನು ಏನೇ ನಮ್ಮವ್ವ, ನಾನು ನಿನ್ನೆ ನಂಬ್ಕೊ ಬಂದೀನಿ. ಏನಾರು ಮಾಡಿ. ಅಲ್ಲ, ನನಗಂತೂ ಭಾರಿ ಇದಾಗ್ಬಿಟ್ಟದೆ. ಭಾರಿ ನನ್ನ ಮಗಳು ಕತೆ ನೋಡಿ ಬ್ಯಾಸರ ಆಗ್ಬಿಟ್ಟದೆ. ಏನು ಮಾಡಬೇಕು ಅಂತ ನನಗೆ ಒಂದು ಗೊತ್ತಾಯ್ತಿಲ್ಲ. ನೀವೇ ಕಾಪಾಡಬೇಕು ಕಂತಾಯಿ. ದಯವಿಟ್ಟು ಏನೂ ಆಗಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ. ನನ್ನ ಮಗಳನ್ನ ನೀವು ಉಳಿಸ್ಕೊಡಿ. ನನ್ನ ಮಗಳು ಸಾಯೋ ಪರಿಸ್ಥಿತಿಗೆ ಹೋಗ್ಬಿಟ್ಟವಳೆ. ಇರೋದೊಬ್ಳು ಮಗಳು ನನಗೆ ಕಳ್ಕೊಳಕ್ಕೆ ಆಯ್ಕಿಲ್ಲ. ಏನಾರು ಮಾಡಿ ತಾಯಿ, ನೀವೇನಾರು ಮಾಡಿ ನನ್ನ ಮಗಳಿಗೆ ಒಳ್ಳೇದಾಗಂಗೆ ಮಾಡಿ ಅಷ್ಟೇ. ಏನಾರು ಮಾಡಿ ಒಟ್ಟಿಗೆ. ನಿಮ್ಮ ಕಷ್ಟನೆಲ್ಲವ ಅಂತ ಹೇಳ್ಕೊಂಡಿದ್ದೀರಿ ಅಂದರೆ ನಿಮ್ಮ ಕಷ್ಟ ಪರಿಹಾರ ಆದಂಗೆ ತಗೊಳ್ಳಿ. ಏನು ಈಗ ಏನು ಬೇಕು? ನೀವು ಕೇಳ್ತಿರೋದು ಒಂದೇ. ನೀವು ಅಂದ್ಕೊಂಡಿರೋರು ನಿಮ್ಮ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ನೀವು ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ? ಆಮೇಲೆ ನನ್ನ ಮಗಳ ಕಷ್ಟ ನನಗೆ ನೋಡೋಕ್ಕಾಯ್ತಲ್ಲ. ಆಮೇಲೆ ನನ್ನ ಶತ್ರುಗಳು ನಮ್ಮ ಕಣ್ಣು ಮುಂದೆನೇ ಭಾರಿ ಮೆರಿತಾವ್ರೆ. ಅವ್ರು ಏನಾರು ಆಗಲಿ ಮಟ್ಟ ಆಗಬೇಕು ಅಷ್ಟೇ. ನಮಗೆ ನೋಡೋಕ್ಕಾಯ್ತಲ್ಲ. ನೀವು ಬೇಕಾದ್ರೆ ಏನಾರು ಅನ್ಕೊಳ್ಳಿ. ಇವ್ರು ಹೊಟ್ಟೆ ಕಿಚ್ಚಂದ್ರೂ ಸಿಕ್ಕಿಲ್ಲ. ಸಾಕಾಗೋಗದೆ. ಅನ್ಭವಿಸಿ ನಾವು ನನ್ನ ಮಗಳು ನಮ್ಮ ಶತ್ರುಗಳು ನಮ್ಮ ಕಣ್ಣು ಮುಂದೆ ಏನು ಮೆರಿತಾ ಕೂತವ್ರೆ ಅಂದಿರಿ. ಭಾರಿ ಮೆರಿತಾ ಕೂತವ್ರೆ. ನಮ್ಮ ಕಣ್ಣಲ್ಲಿ ನಿಜವಾಗ್ಲೂ ನೋಡೋಕ್ಕಾಯ್ತಿಲ್ಲ. ಏನಾರು ಮಾಡಿ ಅವ್ರನ್ನ ಅಡುಗಿಸಂಗೆ ಮಾಡ್ರಪ್ಪ ತಾಯಿ. ಅಡುಗಿಸಂಗೆ ಮಾಡಿ ಅವ್ರನ್ನ ಅಡುಗೋಗ್ಬಿಡ್ಬೇಕು. ಅವ್ರ ಕೊಬ್ಬೆಲ್ಲವ ದುರಂಕಾರ ಎಲ್ಲವ ನಮ್ಮ ಮುಂದೆನೇ ಎಂತೆಂಥ ಮಾತು ಹೆಂಗೆ ಕಷ್ಟ ಕೊಟ್ಟವ್ರೆ ಗೊತ್ತಾ? ಏನಾರು ಆಗಲಿ ಒಂದು ನನ್ನ ಮಗಳು ಹೇಳಂಗೆ ಅವನು ಕೇಳಬೇಕು. ನಮ್ಮ ಶತ್ರುಗಳೆಲ್ಲ ಹಡ್ಕೋಬೇಕು ಅಷ್ಟೇ. ಯಾಕಂತಾಯಿ ನಿನ್ನ ಕೇಳ್ತಿರೋದು ಪ್ರತಿ ಸಲ ನಮ್ಗೆ ಏನಾರು ಬೇಕು ಅಂದಾಗ ನಿಂತವಕ್ಕೆ ಬರ್ತೀವಿ. ನನ್ನ ಮಗಳು ಆಸೆ ಪಟ್ಟವಳೆ, ಅವ್ನು ಬೇಕು ಅಂದಿದ್ದಕ್ಕೆ ಇಲ್ಲಿಗೆ ಬಂದ ಮೇಲೆ ಒಳ್ಳೇದಾಯಿತು. ಈಗಲೂ ಅಷ್ಟೇ, ಈಗಲೂ ನನ್ನ ಮಗಳಿಗೆ ಒಳ್ಳೇದು ತಾಯಿ ಮಾಡಿ. ನಾನು ಎತ್ತು ತಾಯಿ ಆದರೆ ನೀವು ನನ್ನ ಮಗಳಿಗೆ ರಕ್ಷಣೆ ನೀಡೋ ತಾಯಿ. ನೀವು ನಿಮ್ದು ಅಮ್ಮಯ್ಯ ಕಂತಾಯಿ. ಒಳ್ಳೇದು ಮಾಡಿಬಿಡಿ. ನಿಮ್ಮ ಪಾದ ನನ್ನ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿಬಿಡ್ತೀವಿ ನಿಮ್ಮನ್ನ. ನೀವೇನು ಯೋಚನೆ ಮಾಡಬೇಡಿ. ನಾನಿಲ್ವಾ? ನೀವು ನನ್ನ ಕಡೆಗೆ ಸಹಾಯ ಕೇಳಕ್ಕೆ ಬಂದರೆ ಯಾರು ಆಗಲಿ, ನನ್ನ ಶತ್ರುಗಳು ಆಗಲಿ, ನಾನು ಸಹಾಯ ಮಾಡೋಕೆ ರೆಡಿ. ನನ್ನ ಮುಂದಕ್ಕೆ ಸಹಾಯ ಮಾಡ್ಕೊಂಡು ಬಂದರೆ, ಸಹಾಯ ಕೇಳ್ಕೊಂಡು ಅವ್ರ ದುರಂಕಾರನೆಲ್ಲ ಮರ್ತಿ ನನ್ನ ಕಡೆಗೆ ಬಂದರೆ ನಾನಂತೂ ಸಹಾಯ ಮಾಡೋಕ್ಕೆ ಯಾವಾಗಲೂ ಮುಂದೆ ಇರ್ತೀನಿ. ಯೋಚನೆ ಮಾಡಬೇಡಿ ಆಯಿತಾ? ಏನು ಬೇಕಾದ್ರೂ ಕೇಳಿ. ಏನು ಈಗ ಅವರು ನೀನು ಹೇಳ್ದಂಗೆ ಕೇಳ್ಕೊ ಹೋಗ್ಬೇಕು. ನಿಮ್ಮ ಶತ್ರುಗಳು ಮಟ್ಟ ಆಗಬೇಕು ಅಷ್ಟೇ. ಈಗ ನಿಮಗೆ ಯಾವುದಾದ್ರೂ ಒಂದು ಕೇಳ್ಕೊಳ್ಳಿ. ಎರಡು ನಾನು ಒಂದೇ ಸಲ ಮಾಡೋಕ್ಕಾಯ್ಕಿಲ್ಲ. ಯಾವುದು ಬೇಕು? ನಿಮ್ಮ ಶತ್ರು ಮಟ್ಟ ಹಾಕ್ಬೇಕಾ ಇಲ್ಲ ಏನು ಬೇಕು? ನಿಮಗೆ ಮೀನಾ ಏನು ಬೇಕು ಕೇಳು. ತಾಯಿ ಕೇಳ್ತಾವ್ರೆ ಏನು ಬೇಕು ಅಂತವ. ನಿನ್ಗೇನು ಬೇಕು ಕೇಳು. ನೋಡ್ತಾಯಿ, ನಾನು ಎರಡನ್ನೂ ಕೇಳೋಕ್ಕಾಗಲ್ಲ ಅಂತಿದ್ದಿ.
ರಮೇಶ ನಾನು ಹೇಳ್ಕಂಡಂಗೆ ನನಗೆ ಹೇಳ್ದಂಗೆ ಇದ್ದುಬಿಟ್ರೆ ನನ್ನ ಕಡಿಗೆ ಆಗ್ಬಿಟ್ರೆ ಸಾಕು. ಅವನು ನನ್ನ ಕಡಿಗೆ ಆದರೆ ನನ್ನ ಶತ್ರುಗಳು ತಾನಾಗೆ ಮಟ್ಟ ಆಗೋಯ್ತಾರೆ. ನೀವು ಹೇಳಂಗೆ 1 ವಾರದಿಂದ 2 ಅಕ್ಕಿ ಬಿಡಿಸ್ಕೊಂಡಂಗೆ ಆಯ್ತದೆ. ಹಂಗೆ ಮಾಡಿ ತಾಯಿ, ಹಂಗೆ ಮಾಡಿ ದೊಡ್ಡ ಪುಣ್ಯ ಕಟ್ಕೊಳ್ಳಿ. ನಾನು ನಿಮ್ಮನ್ನೇ ನಂಬ್ಕೊ ಬಂದೀವ್ನಿ. ನನಗಂತೂ ಸಾಕಾಗ್ಬಿಡ್ತದೆ. ಒಟ್ಕೊಂಡ್ರು ಒಟ್ಟಿಗೆ ಸೇರ್ತಾ ಇಲ್ಲ, ಏನು ಮಾಡಣಿ. ನಾನು ನಿಮ್ಮನ್ನ ಯಾವಾಗ ನಂಬಿಟ್ಟು ನಿಮ್ಮ ತಗ ಬರೋಕ್ಕೆ ಶುರು ಮಾಡಿದೆ, ಕೇಳಿದೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿಕೊಡ್ತಾರೆ. ಆಮೇಲೆ ನಮಗೆ ಏನಾದ್ರು ಸಂಬಂಧದಲ್ಲಿ ಕಲಹಗಳಿದ್ರೆ ಹೋಯ್ತದೆ. ಆಮೇಲೆ ಏನಾರು ತೊಂದರೆ ಇದ್ದರೆ, ಆಮೇಲೆ ಯಾರನ್ನಾರು ಒಸಿಗಿಸಿ ಕಳ್ಳ ಮಾಡ್ಕೊಳ್ಳೋದಿದ್ರೆ ಎಲ್ಲಕ್ಕೂ ನಿಮ್ಮ ಹತ್ರಕ್ಕೆ ಬಂದರೆ ಎಲ್ಲ ಸರಿ ಆಯ್ತದೆ ಅಂತ ಕೇಳಿದೆ. ಬಂದಿದ್ನಲ್ಲ ಮೊದಲು, ಆಗ ನಿಮ್ಮ ಮೇಲೆ ನಮಗೆ ಭಾರಿ ನಂಬಿಕೆ ಬಂದ್ಬಿಡ್ತು. ಮೊದಲು ನಂಬಿಕೆ ಇದ್ದಿತ್ತಿಲ್ಲ, ನೀವು ಯಾವಾಗ ನಿಂತ ಕರೆಸ್ಕೊಂಡು ನಂಬಿಕೆ ಉಡಿಸ್ಬಿಟ್ರಿ ನೀವು. ಈಗ ನಾನು ನಿನ್ನ ಪೂರ್ತಿಯಾಗಿ ನಂಬಿವ್ನಿ. ಹೆಂಗಾರು ಮಾಡಿ ನನಗೆ ಮಾತ್ರ ನಿಮ್ಮ ಮಗಳು ಅನ್ಕ ತಿಳ್ಕೊಳ್ಳಿ. ನಮ್ಮ ಕಷ್ಟನ ನಿಮ್ಮ ಹೊಟ್ಟೆಗೆ ಹಾಕೊಂಡು ಹೆಂಗಾರು ಸರಿ ಮಾಡಿಬಿಡಿತಾ. ಇಷ್ಟೇ ನಾನು ಬೇಡ್ಕತ್ತಿರೋದು ನಿಮ್ಮನ್ನ, ಇನ್ನೇನು ಕೇಳ್ಕೊತಾ ಇಲ್ಲ ನಾನು. ರಮೇಶ ನನ್ನ ಕಡೆಗೆ ಆಗಬೇಕು, ನೀವು ಅದಕ್ಕೆ ಸಹಾಯ ಮಾಡಬೇಕು. ಅದೊಂದೇ. ಬೇಕಾದ್ರೆ ಏನು ಬೇಕು ಕೇಳಿ, ಆದಷ್ಟು ನಾನು ನನ್ನ ಕೈಲಿ ಆದಷ್ಟು ಮಾಡ್ತೀನಿ. ಕೊಡೋದು ಬಿಡೋದು ಎಲ್ಲ ಆಮೇಲೆ ಇರಲಿ. ನಾನು ಈಗ ನಿಮ್ಗೆ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ನಾನು ಹೆಂಗೆ ಹೇಳ್ತೀನಿ ಹಂಗೆ ನೀವು ಮಾಡಬೇಕು. ಸರಿ ಕಣ್ತಾಯಿ, ನೀವು ಹೆಂಗೆ ಹೇಳ್ತಿದ್ದೀರಿ ಹಂಗೆ ನಾನು ಮಾಡೋಕೆ ರೆಡಿ. ನೀವು ಹೆಂಗೆ ಹೇಳ್ತಿದ್ದೀರಿ ಹಂಗೆ ನಾನು ಮಾಡ್ತೀನಿ. ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ. ನೀವೇನಾರು ಮಾಡಿ ಎಂತಾರು ಮಾಡಿ, ಆದರೂ ಮಾತ್ರವೇ ನೀವು ಒಂದು ಒಳ್ಳೇದನ್ನ ಮಾಡಿಕೊಡಿ ಸಾಕು. ನನಗೆ ಇನ್ನೇನು ಬೇಡ, ಏನಾರು ಮಾಡಿ ಒಂದು ಒಳ್ಳೇದು ಮಾಡಿ ಅಷ್ಟೇ. ಅರ್ಥ ಆಯ್ತಾ ನಾನು ಹೇಳಿದ್ದಲ್ಲವ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಿಂಗೆ ಈ ಕೆಲಸ ನೀವು ಮಾಡಿ ಮುಗಿಸ್ಕೊಟ್ಬಿಟ್ರೆ ನಾನು ನಿಮ್ಮ ಕೆಲಸ ಸರಾಗೂ ಮಾಡ್ಕೊಟ್ಬಿಡ್ತೀನಿ. ಏನಂದಿರಿ? ಸರಿ ಕಂತಾಯಿ, ನೀನು ಹೇಳಿದ್ದಂಗೆ ಎಲ್ಲವ ಅರ್ಥ ಆಯ್ತು. ಆದಷ್ಟು ಜಲ್ದಿ ಈ ಕೆಲಸ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಎಷ್ಟು ಜಲ್ದಿ ಸಾಧ್ಯವೋ ಅಷ್ಟು ಜಲ್ದಿ ಮಾಡ್ಕೊಟ್ಬಿಡ್ತೀವಿ. ಅದ ನಾವು ನಮ್ಮ ಕೆಲಸ ಮುಗಿಸಿದ್ಮೇಲೆ ಎಷ್ಟು ದಿನಕ್ಕೆ ರಮೇಶ ನಮ್ಮ ಹೊಸವಾದನು? ಮೊದಲು ನೀವು ನಿಮ್ಮ ಕೆಲಸ ಮುಗಿಸಿ. ನನ್ನ ಮೇಲೆ ಅನುಮಾನವಾ? ಇಲ್ಲ ಇಲ್ಲ ಕಂತಾಯಿ, ನಿನ್ನ ಮೇಲೆ ಅನುಮಾನ ಪಡೋದ? ಹೋಗಿ ಹೋಗಿ ಬಿಡ್ತು ನಿಮ್ಮ ಮೇಲೆ ಅನುಮಾನ ಇಲ್ಲೇ ಇಲ್ಲ. ಆದರೆ ಸುಮಾರು ದಿವಸ ಆಗೋಯ್ತಲ್ಲ, ರಮೇಶ ನಡ್ವಳಿಕೆಲ್ಲ ಬದಲಾಗೋಯ್ತಲ್ಲ, ಅದಕ್ಕೆ ರಮೇಶ ಎಷ್ಟು ಜಲ್ದಿ ನಮ್ಮ ಹೊಸ ಅದನ್ನು ಅಂದ್ಬಿಟ್ಟು ಇವಳಂಗೆ ಯೋಚನೆ ಮಾಡ್ತಾವಳೆ. ಇಲ್ಲ ಕಂತಾಯಿ, ಬರ್ತೀವಿ. ಭಾರಿ ಒಳ್ಳೇದಾಯ್ತು, ಒಳ್ಳೆ ಉಪಕಾರ ಮಾಡಿದ್ರಿ. ಯಾವತ್ತಿದ್ರೂ ನೀವೇ ನಮ್ಮ ಮನೆ ದೇವರು. ನಿಮ್ಮ ಪಾದ ನಮ್ಮ ತಲೆ ಮೇಲೆ ಕಂತಾಯಿ. ಯಾವಾಗಲೂ ನಿಮಗೆ ಋಣಿ ನಾವು. ಋಣಿ. ಏನು ಬರೋದಕ್ಕೆ ಒಂದು ನಾಟಿ ಕೋಳಿ, ಆಮೇಲೆ ಇನ್ನೇನು ತರಬೇಕು ತಾಯಿ? ನಿಮಗೆ ಗೊತ್ತಲ್ಲ ಬರೋದಕ್ಕೆ ಏನೇನು ತರಬೇಕು ಅಂತವ. ನನಗೆ ಕಾಣಿಕೆಯಾಗಿ ಅದನ್ನೇ ತಗೊಬನ್ನಿ. ನಾನು ಪದೇ ಪದೇ ನಮ್ಮ ಕಾಣಿಕೆ ಅದು ಬೇಕು ಇದು ಬೇಕು ಅಂತ ನಾನು ಬಾಯಿ ಬಿಟ್ಟು ಕೇಳಲ್ಲ. ನಿಮಗೆ ಗೊತ್ತಿರ್ತದೆ, ನಿಮ್ಮ ಕೈಲಿ ಎಷ್ಟು ಸಹಾಯ ಆಯ್ತದೆ ಅಷ್ಟು ಮಾಡಿ. ನಿಮ್ಮ ಕೈಗೆ ಮೀರಿ ಸಹಾಯ ಮಾಡಿ ಅಂತ ನಾನು ಕೇಳಲ್ಲ. ತಾಯಿ ನಮ್ಮವ್ವ ಸರಿ ಕಣವ, ನೀನು ಹೇಳ್ದಂಗೆ ಆಗಲಿ, ನೀನು ಹೇಳ್ದಂಗೆ ಎಲ್ಲ ಆಗಲಿ. ನನಗಂತೂ ಭಾರಿ ಸಂತೋಷ ಆಯ್ತದೆ. ನೀವು ಭಾರಿ ನಮಗೆ ಒಳ್ಳೇದು ಮಾಡಿದ್ರಿ. ನನಗಂತೂ ಭಾರಿ ಖುಷಿ ಆಯ್ತದೆ. ನಿಮ್ಮ ಋಣ ಹಿಂಗೆ ನಮ್ಮ ಮೇಲಿರಲಿ ಕಣವ. ನಿಮ್ಮ ಕರುಣೆ ನಮ್ಮ ಮೇಲೆ ದಯಪಾಲಿಸಿ. ನಾವು ನಿಮ್ಮ ಋಣದಲ್ಲಿ ಬದುಕ್ತಾವಿ ಕಂತಾಯಿ, ನಿಮ್ಮ ಋಣದಲ್ಲಿ ಬದುಕ್ತಾವಿ. ಆಗ್ಲಿಂದ ಅಷ್ಟೇ ನಿಮ್ಮ ಋಣನೇ, ನಿಮ್ಮ ಆಶೀರ್ವಾದನೇ ಕಂತಾಯಿ, ನಿಮ್ಮ ಕಾಲ್ಗುಣನೇ ನಮ್ಗೆ ಚೆನ್ನಾಗಿರೋಕ್ಕೆ ಕಾರಣ. ಬತ್ತೀವಿ ಕಂತಾಯಿ, ಹೋಗಿದ್ದು ಬತ್ತೀವಿ. ಆದಷ್ಟು ಜಲ್ದಿ ಕೆಲಸ ಆಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿ. ಮುಂದುವರಿಯುವುದು. ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾವುದೇ ರೀತಿಯ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಇದು ಬರೀ ಮನೋರಂಜನೆಗಾಗಿ. ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.